ಸೊ ಫಸ್ಟ್ ಲೆಟ್ ಮಿ ಸ್ಟಾರ್ಟ್ ವಿತ್ ದಿಸ್. ಇದರೊಳಗೆ ಏನಿದೆ ಅಂತ ತೋರಿಸ್ತೀನಿ. ಇದು ನನಗೆ ಬೇಕಾಗಿದ್ದಲ್ಲ, ನಮ್ಮಮ್ಮ ಯಾವಾಗಲೂ ಕೇಳ್ತಾ ಇದ್ರು ಇದೊಂದು ತಗೋಬಾ ಅಂತ. ಸೊ ಫೈನಲಿ ಇದು ತಂದಿದ್ದೀನಿ. ಉಪ್ಪಿನಕಾಯಿ ಹಾಕಿಡೋಕ್ಕೆ ಇದು ಪಿಂಗಾಣಿ ಕ್ಯೂಟ್ ಆಗಿದೆ. ಇನ್ನೊಂದು ಎರಡು ಒಂದೇ ಕಲರ್ ತೊಗೊಳ್ಳೋಣ ಅಂದ್ಕೊಂಡೆ ಆ್ಯಕ್ಚುಲಿ, ಬಟ್ ಬೇರೆ ಡಿಫ್ರೆಂಟ್ ಕಲರ್ ಇರಲಿ ಅಂತ. ಸೊ ನಾನು ಆನ್ಲೈನ್ ಶಾಪಿಂಗ್ ಪ್ರಿಫರ್ ಮಾಡಲ್ವಲ್ಲ, ಅದಕ್ಕೋಸ್ಕರ ಆಫ್ಲೈನಲ್ಲೇ ಇದೆರಡು ಸೆಟ್ ತೊಗೊಂಡಿರೋದು. ಅಜ್ಜಿ ಸುಮ್ಮನೆ ಇರಜ್ಜಿ, ವಿಡಿಯೋ ಮಾಡ್ತಿದ್ದೀನಿ, ಮಾತಾಡಬೇಡ. ನಮ್ಮ ಅಜ್ಜಿ ನೋಡಿ ಮಧ್ಯೆ ಮಾತಾಡ್ತಿದ್ದಾರೆ, ಏನೇನೋ ಕಮೆಂಟ್ ಪಾಸ್ ಮಾಡ್ತಿದ್ದಾರೆ. ಸೊ ಇವೆರಡರಲ್ಲಿ ಯಾವ್ದು ಚೆನ್ನಾಗಿದೆ? ನಿಂಗೆ ಯಾವ್ದು ಇಷ್ಟ ಆಯಿತು ಪಾಪು? ಇದಾ? ಇದಕ್ಕಿಟ್ಟಿದೆ, ಎರಡು ಒಂದೊಂದು ಇರಲಿ ಅಂತ ತಂದಿದ್ದೀನಿ. ನೆಕ್ಸ್ಟ್ ಇದು ಗಿಫ್ಟ್ ರ್ಯಾಪ್ ಮಾಡೋಕ್ಕೆ. ಆ್ಯಂಡ್ ಇದು ಸ್ವೆಟ್ ಪ್ಯಾಂಟ್ಸ್ ಇದೆ. ಆ್ಯಂಡ್ ಇದೆಲ್ಲ ಬ್ಯಾಂಗಲ್ಸ್. ನೆಕ್ಸ್ಟ್ ಇದು ನನ್ನ ತಮ್ಮನ ಮದುವೆ ಬಟ್ಟೆಗಳು. ಇಲ್ಲಿ 2 pairs ಆಫ್ ಬಟ್ಟೆ ಇದೆ. ಈ ಬಟ್ಟೆ ನನಗೆ ಸಿಗಲ್ಲ, ಈಗಲೇ ನಾನು ರಿವೀಲ್ ಮಾಡಲ್ಲ, ಇದು ಮದುವೆ ದಿನ ರಿವೀಲ್ ಮಾಡ್ತೀನಿ ಒಂದೇನು ಬಟ್ಟೆ ಅಂತ. ಇಲ್ಲೇ ಇಷ್ಟಿದೆ. ಓಕೆ. ಆ್ಯಂಡ್ ನನ್ನ ಸ್ಲಿಪ್ಪರ್ ಪೆಂಡಿಂಗ್ ಇತ್ತು. ತಮ್ಮನ ಮದುವೆದಲ್ಲ. ಆ್ಯಂಡ್ ಸಿ ಗೈಸ್, ನಾನು ಇಡೀ ಚಿಕ್ಕಮಂಗ್ಳೂರು ಹುಡುಕ್ತೀನಿ ಸ್ಯಾಂಡಲ್ಸ್ ಹುಡ್ಕೋಕ್ಕೆ. ಯಾಕಂದರೆ ನೀವು ನೋಡ್ಬೋದು ನನ್ನ ಹತ್ರ ಫ್ಯಾನ್ಸಿ ಸ್ಲಿಪ್ಪರ್ಸ್ ಇಲ್ಲ. ಬಿಕಾಸ್ ನನ್ನ ಕಾಲು ತುಂಬ ಸ್ವೆಟ್ ಆಗುತ್ತೆ, ಹಾಗಾಗಿ ನಾನು ಫ್ಯಾನ್ಸಿ ಪ್ರಿಫರ್ ಮಾಡಲ್ಲ. ಬಟ್ ಹುಡುಕಿ ಇದು ರಫ್ ಸರ್ಫೇಸ್ ಇದೆ, ಹಾಗಾಗಿ ಒಳ್ಳೆ ಗ್ರಿಪ್ ಸಿಗುತ್ತೆ ಅಂತ ಈ ಥರ ತೊಗೊಂಡಿದ್ದೀನಿ. ಆ್ಯಂಡ್ ಇದಂತೂ ಫುಲ್ ಸಾಕ್ಸ್. ನಾನು ಹೇಳಿದ್ನಲ್ಲ ನನ್ನ ಕಾಲು ಸ್ವೆಟ್ ಆಗುತ್ತೆ ಅಂತ, ಹಾಗಾಗಿ ಸಾಕ್ಸ್ ಬರೀ ಸಾಕ್ಸ್ಗಳು. ಆ್ಯಂಡ್ ನೆಕ್ಸ್ಟ್ ಕಮ್ಮಿದೆ. ಸೊ ಹಾಗಾಗಿ ಫ್ಯಾನ್ಸಿ ಆಗಿರೋ ಕ್ಲಿಪ್ಸ್ನ ತೊಗೊಂಡಿದ್ದೀನಿ. ಇದು ನೋಡ್ತಿದ್ದೀರಲ್ಲ, ಇಷ್ಟು ಕ್ಯೂಟಾಗಿದೆ ಇದು ಕ್ಲಿಪ್. ಸಚ್ ಅ ಕ್ಯೂಟ್ ಕ್ಲಿಪ್ ದಿಸ್ ಇಸ್. ಸೊ ಆ್ಯಂಡ್ ಒನ್ ಮೋರ್ ಈ ಥರದ್ದು. ಇದು ಅಷ್ಟೇ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಕೊಡುತ್ತೆ. ಸೊ ಐ ಗಾಟ್ ದಿಸ್ 2 ಕ್ಲಿಪ್ಸ್. ಆ್ಯಂಡ್ ಇದು ಇಯರಿಂಗ್ಸ್. ಮತ್ತು ಇನ್ನೂ ಕೆಲವು ಇಯರಿಂಗ್ಸ್ ತೊಗೊಂಡಿದ್ದೀನಿ, ಅದು ಇದ್ರೊಳಗಿದೆ ಅನಿಸುತ್ತೆ. ಯಾ ದಿಸ್ ಒನ್. ಇದು ಜುಮ್ಕಾ ಚೆನ್ನಾಗಿದೆ ಅಲ್ಲ, ಜುಮ್ಕಾ. ಆ್ಯಂಡ್ ನೆಕ್ಸ್ಟ್ ಈ ಥರ ಇದೊಂದು ಇಯರಿಂಗ್ಸ್. ಸೊ ಇಷ್ಟೆಲ್ಲ ಶಾಪ್ ಮಾಡಿ ಮತ್ತು ಬಟ್ಟೆ ಆಲ್ಟ್ರೇಷನ್ ಇತ್ತು, ಹಾಗಾಗಿ ತುಂಬ ಟೈಮ್ ಆಯಿತು. ಇಷ್ಟೇ ಇವತ್ತಿನ ಬ್ಲಾಗ್. ಆ್ಯಕ್ಚುಲಿ ತುಂಬ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ, ಹಾಗಾಗಿ ಮಾಡಿಬಿಡೋಣ ಅಂತ ಒಂದು ಸ್ಮಾಲ್ ಬ್ಲಾಗ್ ಆಗಿರುತ್ತೆ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ತೋರಿಸು ಹೇಗೆ